ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಜಗದೀಶ್ ಹೊಸಹಳ್ಳಿ. ಸ್ನೇಹಿತರೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆಯಾಗದೇ ಇದ್ದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬುದು ಎಲ್ಲ ದೇಶ ಕಾಲವು ಒಪ್ಪಿರುವ ನ್ಯಾಯಾಂಗದ ಶ್ರೇಷ್ಠ ನೀತಿ. ಅಂದರೆ ಅಪರಾಧಿಗಳಿಗೆ ಶಿಕ್ಷೆ ಆಗಬಾರದು ಎಂದಲ್ಲ, ಯಾವ ತಪ್ಪೂ ಮಾಡದ ನಿರಪರಾಧಿಗೆ ಅನ್ಯಾಯವಾಗಿ ಶಿಕ್ಷೆಯಾಗಬಾರದು ಎಂಬುದು ಇದರ ಮಹಾನ್ ಆಶಯ. ಇದರ ಹೊರತಾಗಿಯೂ ತನಿಖಾಧಿಕಾರಿಗಳ ನಿರ್ಲಕ್ಷ್ಯ, ಅಸತ್ಯದೆಡೆಗಿನ ವಾದನಿಷ್ಠೆ, ನ್ಯಾಯದಾನದ ವಿಳಂಬದ ಪರಿಣಾಮ ತಪ್ಪೇ ಮಾಡದವರು 16 ವರ್ಷಗಳ ಕಾಲ ಜೈಲಿನಲ್ಲಿ ಕೊಳೆಯುತ್ತಾರೆ, ಸಾಯುತ್ತಾರೆ ಎಂಬ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಪಾನಿನ ಬಾಕ್ಸಿಂಗ್ ಮಾಜಿ ತಾರೆ ಇವಾವೋ ಹಕಮಾಡಾ ಅವರು 46 ವರ್ಷ ಜೈಲಿನಲ್ಲಿ ಕಳೆದ ನಿರಪರಾಧಿಯ ರೋಚಕ ಕಥೆಯನ್ನು ಈ ಒಂದು ಎಪಿಸೋಡ್ನಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ಆ ದಿನ ಕಾರಾಗೃಹದಿಂದ ಹೊರಗೆ ಹೆಜ್ಜೆ ಇಟ್ಟ ಜಪಾನಿನ ಬಾಕ್ಸಿಂಗ್ ಮಾಜಿ ತಾರೆ ಇವಾವೋ ಹಕಮಾಡಾ ಮುಂದೆತ್ತ ನಡೆಯುವುದೆಂದು ಗೊತ್ತಾಗದೆ ಕ್ಷಣಕಾಲ ನಿಂತು ಬಿಟ್ಟರು. ಎಳೆ ಬಿಸಿಲಿಗೆ ಕಣ್ಣು ತೆರೆಯಲೂ ಕಷ್ಟವಾಯಿತು. ಬಿಡುಗಡೆಯ ಬಯಲಿನಲ್ಲಿ ನಡೆಯಲಾಗದೆ ಕಾಲು ತೊಡರಿದವು. ಬಾ, ನಿನ್ನ ಬಂಧನ ಈಗ ಕೊನೆಗೊಂಡಿದೆ, ಮುಕ್ತವಾಗಿ ನಡೆಯಬಹುದು, ಮನೆಗೆ ಹೋಗೋಣ ಎಂದು ರಟ್ಟೆ ಆಸರೆ ನೀಡಿ ಮುನ್ನಡೆಸಿದವರು ಅಕ್ಕ ಹಿಡೆಕೋ ಹಕಮಾಡಾ. ಗಲ್ಲು ಶಿಕ್ಷೆಯ ಕೈದಿಯಾಗಿ ದೀರ್ಘಕಾಲ ಅಂದರೆ 46 ವರ್ಷಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಕಳೆದಿದ್ದ ಹಕಮಾಡಾ ಹೊರ ಜಗತ್ತಿನ ಚಟುವಟಿಕೆಗಳಿಗೆ ಅಪರಿಚಿತರಾಗಿದ್ದರು. ಹುಮ್ಮಸ್ಸಿನ ದಿನಗಳು ಜಾರಿ ಹೋಗಿದ್ದವು. 89ರ ಹಣ್ಣು ಜೀವ, ಸುಖ ದುಃಖಗಳ ಗೊಡವೆ ದಾಟಿಯಾಗಿತ್ತು. ಸ್ನೇಹಿತರೆ, ಮನುಷ್ಯನ ಪೂರ್ತಿ ಆಯಸ್ಸು 100 ವರ್ಷ ಎಂದು ಎಣಿಸಿದರೂ ಹಕಮಾಡಾ ಅರ್ಧ ಆಯಸ್ಸನ್ನು ಜೈಲಿನಲ್ಲೇ ಕಳೆದಿದ್ದರು. ಅದು ಜೀವನೋತ್ಸಾಹ ಚಿಮ್ಮುವ ವಸಂತ ಕಾಲವನ್ನು ಆತಂಕದಲ್ಲಿ ಸವೆಸಿದ್ದರು. ಅದಕ್ಕೆ ಆತ ಮಾಡಿದ್ದ ಅಂಥ ಘೋರ ತಪ್ಪಾದರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವುದಕ್ಕಾಗಿಯೇ ಜಪಾನಿನ ಪೊಲೀಸರು ತೆಗೆದುಕೊಂಡದ್ದು 46 ವರ್ಷ. ಅದು ಜಪಾನಿನ ಶಿಜುಕಾ ಜಿಲ್ಲೆಯ ಕಡಲತಡಿ ಪುಟ್ಟ ಪಟ್ಟಣದಲ್ಲಿ ಹುಟ್ಟಿ ಬೆಳೆದ ಹಕಮಾಡಾ ಕನಸುಗಾರನಾಗಿದ್ದ. ಬದುಕಲು ದಿಟ್ಟತನ ಬೇಕೆಂದು ಬಾಕ್ಸಿಂಗ್ ಕಲಿತು ವೃತ್ತಿಯ ಅಖಾಡಕ್ಕಿಳಿದಿದ್ದ. 30ರ ಹರೆಯ ಮ್ಯಾಚ್ ಒಂದರಲ್ಲಿ ಬಿದ್ದ ಬಲವಾದ ಪೆಟ್ಟಿನಿಂದ ನಿವೃತ್ತಿ ಪಡೆದ. ವೃತ್ತಿ ಬದಲಿಸಿ ಪಟ್ಟಣದ ಹೊರವಲಯದ ಫುಡ್ ಫ್ಯಾಕ್ಟರಿಯಲ್ಲಿ ಆಪರೇಟರ್ ಆಗಿ ಸೇರಿಕೊಂಡ. ಅದೃಷ್ಟ ನೆಟ್ಟಗಿರಲಿಲ್ಲ. ಕರಾಳ ರಾತ್ರಿ ಫುಡ್ ಫ್ಯಾಕ್ಟರಿಯಲ್ಲಿ ಬೆಂಕಿ ಬಿತ್ತು. ಮಾಲೀಕನ ಹೆಂಡತಿ ಮತ್ತು ಅವರ 2 ಮಕ್ಕಳೂ ಬೆಂಕಿಯಲ್ಲಿ ದಹನಗೊಂಡರು. ಬೆಂಕಿಗೆ ಆಹುತಿಯಾಗುವ ಮೊದಲು ಆ 4ರನ್ನು ಚಾಕುವಿನಿಂದ ಹಿರಿದು ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ಭೇದಿಸಿ ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಬೇಕಿದ್ದ ಪೊಲೀಸರು ಒತ್ತಡಕ್ಕೊಳಗಾಗಿದ್ದರು. ತರಾತುರಿಯಲ್ಲಿ ಕೈಗೆ ಸಿಕ್ಕ ಹಕಮಾಡಾನನ್ನೇ ಆರೋಪಿ ಎಂದು ಬಿಂಬಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಪೊಲೀಸ್ ಕಸ್ಟಡಿಯಲ್ಲಿ ದಿನಕ್ಕೆ 16 ಗಂಟೆಗಳಂತೆ 23 ದಿನ ಟಾರ್ಚರ್ ಅನುಭವಿಸಿದ್ದ ಹಕಮಾಡಾ ಕಟಕಟೆಯಲ್ಲಿ ತಲೆ ತಗ್ಗಿಸಿ ನಿಂತ. ಹಲವು ತಿಂಗಳುಗಳ ಕಾಲ ವಿಚಾರಣೆ ನಡೆಸಿದ ತ್ರಿಸದಸ್ಯ ಪೀಠದ ಶಿಜುಕಾ ನ್ಯಾಯಾಲಯವು ಪೊಲೀಸರು ಸಲ್ಲಿಸಿದ ನಕಲಿ ಪುರಾವೆ ಮತ್ತು ವಕೀಲರ ವಾದ ನೆಚ್ಚಿ ತೀರ್ಪು ನೀಡಿತು. ಹಕಮಾಡಾಗೆ ಗಲ್ಲು ಶಿಕ್ಷೆ ಘೋಷಣೆಯಾಯಿತು. ಆದರೆ ಪುರಾವೆಗಳ ಬಗ್ಗೆ ಅನುಮಾನ ಇದ್ದುದರಿಂದ ಶಿಕ್ಷೆ ಜಾರಿಯು ಮುಂದೂಡಿಕೆಯಾಯಿತು. 4 ದಶಕಗಳ ಕಾಲ ಕಾರಾಗೃಹದಲ್ಲೇ ಹಕಮಾಡಾ ಅವರು ದಿನಗಳನ್ನು ಕಳೆದರು. ಇನ್ನೇನು ಹಕಮಾಡಾ ಗಲ್ಲು ಶಿಕ್ಷೆಗೆ ಒಳಹೋಗಲಿದ್ದಾರೆ ಎನ್ನುವಾಗ ಚಳುವಳಿಗಳು, ಹೋರಾಟಗಳು ಸೃಷ್ಟಿಯಾದವು. ಬಿಡುಗಡೆ ಮಾಡಬೇಕೆಂದು ಪಟ್ಟು ಹಿಡಿಯಲಾಯಿತು. ನ್ಯಾಯಾಲಯ ಮರು ತನಿಖೆಗೆ ಆದೇಶಿಸಿತು. ಈ ಬಾರಿ ಆತನ ವಿರುದ್ಧದ ಪುರಾವೆಯಾಗಿ ಪೊಲೀಸರು ಒದಗಿಸಿದ್ದ ರಕ್ತದ ಕಲೆ ತುಂಬಿದ್ದ ಬಟ್ಟೆಗಳನ್ನು ಸುಧಾರಿತ DNA ಟೆಸ್ಟಿಗೆ ಒಳಪಡಿಸಿದಾಗ ಫಲಿತಾಂಶ ಉಲ್ಟಾ ಬಂತು. ಹಕಮಾಡಾ ಜತೆಗೆ ಆ ರಕ್ತದ ಕಲೆಗಳು ಮ್ಯಾಚ್ ಆಗಲೇ ಇಲ್ಲ. ಮುಖ್ಯವಾಗಿ ಅವು ಹತ್ಯೆಯಾದವನ ರಕ್ತದ ಜತೆಗೂ ತಾಳೆಯಾಗಲಿಲ್ಲ. ಅಲ್ಲಿಗೆ ಅವು ಹಕಮಾಡಾರನ್ನು ಫಿಟ್ ಮಾಡುವುದಕ್ಕಾಗಿಯೇ ಪೊಲೀಸರು ಸೃಷ್ಟಿಸಿದ್ದ ನಕಲಿ ಪುರಾವೆಗಳು ಎನ್ನುವುದು ಸಾಬೀತಾಯಿತು. ಕೊನೆಗೆ ಪೊಲೀಸರು ತಪ್ಪೊಪ್ಪಿಕೊಂಡರು. ನ್ಯಾಯಾಲಯವು ಪಶ್ಚಾತ್ತಾಪ ಪಟ್ಟಿತು. ಹಕಮಾಡಾರನ್ನು ಬಿಡುಗಡೆಗೊಳಿಸಿ ಅವರಿಗೆ 12 ಕೋಟಿ ರೂಪಾಯಿಗಳ ಪರಿಹಾರವನ್ನು ನೀಡುವಂತೆ ಸರ್ಕಾರಕ್ಕೆ ಆದೇಶವನ್ನು ಮಾಡಿತು.
ಇದರಿಂದ ರೋಗಗ್ರಸ್ತ ಜಪಾನಿನ ಕ್ರಿಮಿನಲ್ ಕಾಯ್ದೆಗೂ ಚಿಕಿತ್ಸೆ ಲಭಿಸಿತು. ಇಂಥದ್ದೊಂದು ಚಿಕಿತ್ಸೆ ಈಗ ಪ್ರತಿ ದೇಶದ ವ್ಯವಸ್ಥೆಗೂ ಅಗತ್ಯವಿದೆ ಎಂಬ ವಿಚಾರವನ್ನು ತಿಳಿಸುತ್ತಾ ಇಲ್ಲಿಗೆ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಜಗದೀಶ್ ಹೊಸಹಳ್ಳಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಎಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೀಕ್ಷಣೆ ಮಾಡಿದ್ದಕ್ಕಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್.